ತಿಂಗಳು ರಾಷ್ಟ್ರೀಯ ಸುದ್ದಿವಾಹಿನಿಯಾದಂತಹ CNBC ಟಿವಿ 18 ಕೇಂದ್ರ ಸರ್ಕಾರ ವಿದೇಶ ಪ್ರವಾಸ ಮಾಡುವವರ ಮೇಲೆ ತೆರಿಗೆ ಮತ್ತು ಸೆಸ್ ವಿಧಿಸಲು ಚಿಂತನೆ ನಡೆಸ್ತಾ ಇದೆ ಅನ್ನುವಂತಹ ಸುದ್ದಿಯೊಂದನ್ನು ಪ್ರಕಟ ಮಾಡಿತ್ತು. ಈ ಸುದ್ದಿ ಸಂಪೂರ್ಣ ಸುಳ್ಳು. ಈ ಸುದ್ದಿಯಲ್ಲಿ ಎಳ್ಳು ಕಾಳಿನಷ್ಟು ಸತ್ಯಾಂಶ ಇಲ್ಲ ಅಂತ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಫ್ಯಾಕ್ಟ್ ಚೆಕ್ ಮಾಡಿ ಸ್ಪಷ್ಟನೆ ನೀಡಬೇಕಾದಂತಹ ಪರಿಸ್ಥಿತಿ ಬಂದಿತ್ತು. ಪ್ರಧಾನಿಯವರಿಂದ ಸ್ಪಷ್ಟನೆ ಬರ್ತಾ ಇದ್ದ ಹಾಗೆ CNBC ಟಿವಿ 18 ತಾನು ಪ್ರಕಟಿಸಿದ್ದಂತಹ ವರದಿಯನ್ನ ಡಿಲೀಟ್ ಮಾಡಿತು. ಮೊನ್ನೆ ಬ್ಲೂಮ್ಬರ್ಗ್ ಅನ್ನುವಂತಹ ಅಂತಾರಾಷ್ಟ್ರೀಯ ಮಾಧ್ಯಮ ಸಂಸ್ಥೆಯ ಭಾರತದ ಆವೃತ್ತಿ ಕೇಂದ್ರ ಸರ್ಕಾರ ಮತ್ತು RBI ವಿದೇಶಿ ವಿನಿಮಯ ಮೀಸಲು ನಿಧಿಯನ್ನ ರಕ್ಷಿಸಲು ಸುಮಾರು $13 ಮಿಲಿಯನ್ ಮೌಲ್ಯದ 75 ಟನ್ ಚಿನ್ನವನ್ನ ಮಾರಾಟ ಮಾಡಿದೆ ಅನ್ನುವಂತಹ ವರದಿಯನ್ನ ಪ್ರೀತಿ ಸೋನಿ ಎನ್ನುವಂತಹ ಪತ್ರಕರ್ತೆಯಿಂದ ಬರೆಸಿ ಪ್ರಕಟಿಸಿತ್ತು. ಮಾಧ್ಯಮಗಳು ಇದನ್ನ ಪ್ರಕಟ ಮಾಡಿದ್ವು. ಇದು ಎಷ್ಟೊಂದು ವೈರಲ್ ಆಯಿತು ಅಂದ್ರೆ ದೇಶದ ಬಹುತೇಕ ಎಲ್ಲಾ ಮಾಧ್ಯಮಗಳು ಇದನ್ನ ಪ್ರಕಟ ಮಾಡಿದ್ವು. ಕನ್ನಡದ ಮಾಧ್ಯಮಗಳು ಕೂಡ ಈ ವರದಿಯನ್ನ ಸರಿಯಾಗಿ ಫ್ಯಾಕ್ಟ್ ಚೆಕ್ ಮಾಡದೆ ಪ್ರಕಟಿಸಿದ್ವು. ಇನ್ನು ವಿರೋಧ ಪಕ್ಷಗಳು ಇಂತಹ ಸುದ್ದಿಗಳನ್ನ ಸಿಕ್ಕರೆ ಬಿಡ್ತಾವ, ಎಲ್ಲರೂ ಕೂಡ AI ಫೋಟೋ ರಚಿಸಿ ಬೇರೆ ಬೇರೆ ರೀತಿಯಲ್ಲಿ ಹಂಚಿಕೊಂಡ್ರು. ಇದರ ಬಗ್ಗೆ ಪುಂಖಾನುಪುಂಖವಾಗಿ ವಿಡಿಯೋಗಳು ಕೂಡ ಬಂದವು. ಇಷ್ಟೆಲ್ಲ ಆಗುವಾಗ ಕೇಂದ್ರ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿತ್ತು. ಫಾರೆಕ್ಸ್ ಗಾಗಿ ಮೀಸಲಿಟ್ಟಂತಹ ಚಿನ್ನವನ್ನ 75 ಟನ್ ಬಿಡಿ 1 ಗ್ರಾಮ್ ಕೂಡ ಮಾರಾಟ ಮಾಡಿಲ್ಲ. ಈ ವರದಿ ಸಂಪೂರ್ಣ ಸುಳ್ಳು ಅಂತ ಕೇಂದ್ರ ಸರ್ಕಾರ ಮತ್ತು RBI ಜಂಟಿಯಾಗಿ ತನ್ನ ಅಧಿಕೃತ ಮಾಧ್ಯಮ ಸಂಸ್ಥೆಯಾದ PIB ಮೂಲಕ ಸ್ಪಷ್ಟನೆಯನ್ನ ನೀಡಿತು. ಮೊನ್ನೆ ಮತ್ತೊಂದು ರಾಷ್ಟ್ರೀಯ ಸುದ್ದಿವಾಹಿನಿಯಾದಂತಹ ಇಂಡಿಯಾ ಟುಡೇ ಉತ್ತರ ಪ್ರದೇಶದಲ್ಲಿ ಕಳೆದ 5 ದಿನಗಳಲ್ಲಿ ಬಿಸಿಲಿನ ಹೊಡೆತಕ್ಕೆ 8,056 ಜನರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಸುದ್ದಿಯನ್ನ ಪ್ರಕಟ ಮಾಡಿತು. ಇದನ್ನ ಸೋಕಾಲ್ಡ್ ಫ್ಯಾಕ್ಟ್ ಚೆಕ್ ಪಂಡಿತ ಆಲ್ಟ್ ನ್ಯೂಸ್ ನ ಮೊಹಮ್ಮದ್ ಜುಬೇರ್ ಕೂಡ ಶೇರ್ ಮಾಡಿದ್ದ. ಈ ಸುದ್ದಿಯನ್ನ ಸ್ವತಃ ಉತ್ತರ ಪ್ರದೇಶದ ರಿಲೀಫ್ ಕಮಿಷನರ್ ಕಚೇರಿಯು ಫ್ಯಾಕ್ಟ್ ಚೆಕ್ ಮಾಡಿ ಉತ್ತರ ಪ್ರದೇಶದಲ್ಲಿ ಕಳೆದ 5 ದಿನಗಳಲ್ಲಿ ಸರಾಸರಿ 42 ಡಿಗ್ರಿಗಿಂತ ಹೆಚ್ಚು ತಾಪಮಾನ ದಾಖಲಾಗಲಿಲ್ಲ. 5 ಜಿಲ್ಲೆಗಳಲ್ಲಿ ಮಾತ್ರ 45 ಡಿಗ್ರಿಗಿಂತ ಹೆಚ್ಚು ತಾಪಮಾನ ದಾಖಲಾಗಿರುವಂತದ್ದು. ಈ ವರದಿಯು ಸಂಪೂರ್ಣ ಸುಳ್ಳು ಅಂತ ಸ್ಪಷ್ಟನೆಯನ್ನ ನೀಡಿತು. ಈ ಸ್ಪಷ್ಟೀಕರಣ ಬರ್ತಾ ಇದ್ದ ಹಾಗೆ ಇಂಡಿಯಾ ಟುಡೇ ತಾನು ಎಕ್ಸ್ ಖಾತೆಯಲ್ಲಿ ಪ್ರಕಟಿಸಿದ್ದಂತಹ ಪೋಸ್ಟ್ ಅನ್ನ ಡಿಲೀಟ್ ಮಾಡಿತು. ತದನಂತರ ಆ ವರದಿಯನ್ನೇ ತನ್ನ ಪೋರ್ಟಲ್ ನಿಂದ ಡಿಲೀಟ್ ಮಾಡಿತು. ಇದನ್ನ ಖುಷಿಯಿಂದ ಶೇರ್ ಮಾಡಿದ್ದ ಜುಬೇರ್ ಇಂಗು ತಿಂದ ಮಂಗನ ಹಾಗಾಗಿದ್ದ. ಎಂತಹ ಸುಳ್ಳು ಸುದ್ದಿಗಳು ವೈರಲ್ ಆಗಿ ಲಕ್ಷಾಂತರ ಜನರಿಗೆ ತಲುಪ್ತದೆ, ಆದರೆ ನಂತರ ಬರುವಂತಹ ಸ್ಪಷ್ಟೀಕರಣ ಅಷ್ಟೇ ಪ್ರಮಾಣದಲ್ಲಿ ಜನರಿಗೆ ತಲುಪೋದಿಲ್ಲ. ಇದೇ ಕಾರಣಕ್ಕೆ ಇಂದಿನ ಡಿಜಿಟಲ್ ಯುಗದಲ್ಲಿ ಯಾವುದೇ ಸುದ್ದಿಯನ್ನ ಕಣ್ಣು ಮುಚ್ಚಿ ನಂಬುವ ಮೊದಲು ಅದರ ಮೂಲ ಏನು, ಅಧಿಕೃತ ಸ್ಪಷ್ಟೀಕರಣ ಏನು ಅನ್ನೋದನ್ನ ಪರಿಶೀಲಿಸುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಯಾಕಂದ್ರೆ ಫೇಕ್ ನ್ಯೂಸ್ ಗಿಂತಲೂ ಅಪಾಯಕಾರಿ ಅಂದ್ರೆ ಫ್ಯಾಕ್ಟ್ ಚೆಕ್ ಆಗದ ನ್ಯೂಸ್. ಆದ್ದರಿಂದ ಸುದ್ದಿ ಎಷ್ಟೇ ದೊಡ್ಡ ಮಾಧ್ಯಮದಿಂದ ಬಂದಿರಲಿ, ನಂಬುವ ಮೊದಲು ಒಮ್ಮೆ ಪ್ರಶ್ನೆ ಮಾಡಿ ಪರಿಶೀಲಿಸಿ ನಂತರವೇ ಅಭಿಪ್ರಾಯವನ್ನು ರೂಪಿಸಬೇಕು. ಅಂದ ಹಾಗೆ ಸರ್ಕಾರಗಳು ಕೂಡ ಇಂತಹ ಸುಳ್ಳು ಸುದ್ದಿಗಳಿಗೆ ಕಡಿವಾಣ ಹಾಕಬೇಕಾಗಿದೆ. ಇಲ್ಲವಾದಲ್ಲಿ ಇದು ಸರ್ಕಾರಕ್ಕೆ ಮಗ್ಗುಲ ಮುಳ್ಳಾಗಿ ಪರಿಣಮಿಸಬಹುದು.